2 ನಿಮಿಷ ಬ್ರೋ, ನಿಮ್ಮ ಅಮ್ಮನಕ್ಕೆ ಸೂಳೆ ಮಗ ನಿಮ್ಮ ಅಮ್ಮನ ಅಂತ ನನಗೆ ಬೈಯಕ್ಕೆ, ಬಟ್ ನಾನು ತರ ಬೈಯಲ್ಲ, ಬಿಟ್ಬಿಟ್ಟಿದ್ದೀನಿ. ಅಕಸ್ಮಾತ್ ನಾನು ಒಂದು ಸೂಪರ್ ಕಾರ್ BMW ತಗೊಂಡಿಲ್ಲ ಜೂನ್ 21 ನನ್ನ ಬರ್ತಡೇ ದಿನ ಅಂತ ಅಂದರೆ ನಾನು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ನ ಬಿಟ್ಬಿಡ್ತೀನಿ, ಪರ್ಮನೆಂಟಾಗಿ ಬಿಟ್ಬಿಡ್ತೀನಿ, ನಾನು ಮಾಡೋದೇ ಇಲ್ಲ. ಎಲ್ರಿಗೂ ನಮಸ್ಕಾರ. ವೈರಲ್ ಕತೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಕನ್ನಡ ಗೇಮಿಂಗ್ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿರುವಂತಹ SMR ಗೇಮಿಂಗ್ ಅವರು ಒಂದು ಹೊಸ BMW ಕಾರ್ ತಗೋತಾರೆ. SMR BMW ತಗೊಳೋದಕ್ಕೆ ಮೈನ್ ಕಾರಣ, ಒಬ್ಬ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಆಗ್ತಾನೆ, ಕೆಟ್ಟದಾಗ ಆಗ್ತಾನೆ, ನಿನ್ ಕೈಲಿ BMW ತಗೊಳಕ್ ಆಗಲ್ಲ ಅಂತ. ನಾನು ನಾರ್ಮಲ್ ಆಗಿ ಹೇಳ್ದೆ, ಬಟ್ ಅದನ್ನ ಕೆಟ್ಟದಾಗ ಆಗ್ತಾನೆ ಒಂದು ಕಮೆಂಟ್. ಸೊ ಇದನ್ನ ನೋಡಿ SMR ಒಂದು ರಿಪ್ಲೈ ವಿಡಿಯೋ ಹಾಕ್ತಾನೆ. ಆ ವಿಡಿಯೋ ಏನು ಅಂತ ನೋಡ್ಕೊಂಡ್ ಬನ್ನಿ. ಹಂಗೆ ಈ ಕಮೆಂಟ್ ನೋಡ್ತಾ ಇದ್ದೆ ನಾನು. ಸೊ ಇದನ್ನ ನೋಡಿ ಸ್ವಲ್ಪ ಈಗೋ ಮೇಲೆ ತಗೊಂಡ್ಬಿಟ್ಟಿದ್ದೀನಿ. ಏನಂತ ಅಂದ್ರೆ, ಕೆಲವೊಬ್ರಿಗೆ ಗೊತ್ತಿರಲ್ಲ ನಮ್ಗಳ ಬಗ್ಗೆ, ತಿಕ್ಕ ಎಲ್ಲ ಮಾತಾಡ. ನಾನು 3 ಅವ್ರು ತುಂಬಾ ಜನಕ್ಕೆ ಇವ್ನು ಕೆಡ್ದಾಗ ಮಾತಾಡಿದ್ದೀನಿ. ಬ್ರೋ 2 ನಿಮಿಷ ಬ್ರೋ, ನಿಮ್ಮ ಅಮ್ಮನಕ್ಕೆ ಸೂಳೆ ಮಗ ನಿಮ್ಮ ಅಮ್ಮನ ಅಂತ ನನಗೆ ಬೈಯಕ್ಕೆ, ಬಟ್ ನಾನು ತರ ಬೈಯಲ್ಲ, ಬಿಟ್ಬಿಟ್ಟಿದ್ದೀನಿ ಬೈಯೋದನ್ನ ಅದಕ್ಕೋಸ್ಕರ. ಸೊ ಅದು ಬಿಟ್ಟು ಕೂಡ ನಾನು ಹೇಳ್ತಾ ಇದ್ದೀನಿ, ಅಕಸ್ಮಾತ್ ನಾನು ಒಂದು ಸೂಪರ್ ಕಾರ್ BMW ತಗೊಂಡಿಲ್ಲ ಜೂನ್ 21 ನನ್ನ ಬರ್ತಡೇ ದಿನ ಅಂತ ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ನ ಬಿಟ್ಬಿಡ್ತೀನಿ, ಪರ್ಮನೆಂಟ್ ಆಗಿ ಬಿಟ್ಬಿಡ್ತೀನಿ, ನಾನು ಮಾಡೋದೇ ಇಲ್ಲ. ಆಯ್ತಾ, ಇದು ನನ್ನ ಚಾಲೆಂಜು. ನಾನು ಮಾಡೋಕ್ಕಾಗಿಲ್ಲ ಅಂತ ಅಂದ್ರೆ ಈ ಕಮೆಂಟ್ ನ ಅವತ್ತು ಬಂದು ನಾನು ಮತ್ತೆ ರಿಪ್ಲೈ ಮಾಡ್ತೀನಿ, ಸಾರಿ ಬ್ರೋ ನನ್ನ ಕೈಲಾಗಿಲ್ಲ ಅಂತ. ಅಕಸ್ಮಾತ್ ನಾನು ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ, ನಾವ್ಯಾರು ನಾವ್ ಹೆಂಗ್ ಮಾಡ್ತೀವಿ ಅಂತ. ಇದನ್ನ ದುರಾಂಕಾರದಲ್ಲಿ ನಾನು ಹೇಳ್ತಿಲ್ಲ, ನನ್ನ ಮೇಲೆ ನನಗೆ ನಂಬಿಕೆ ಇದೆ. ಏನೋ ಮಾಡ್ತೀನಿ ಅಂತ ಅನ್ಕೊಂಡ್ರೆ ಅಚೀವ್ ಮಾಡ್ತೀನಿ ಅನ್ನೋ ನಂಬಿಕೆ ಇದೆ. ಏನೋ 45 ದಿನ ಐತೆ. ಆ 45 ದಿನ ಜೂನ್ 21 ನನ್ನ ಬರ್ಡೇ ದಿನ ನಾನು BMW ಒಂದು ಸೂಪರ್ ಕಾರ್ ನನ್ನ ಹತ್ರ ಇಲ್ಲ ಅಂತ ಅಂದ್ರೆ ಸೋಷಿಯಲ್ ಮೀಡಿಯಾನ ಬಿಟ್ಬಿಡ್ತೀನಿ ನಾನು. ಇದು ನನ್ನ ಓಪನ್ ಚಾಲೆಂಜ್. ನೋಡಿದ್ರಲ್ಲ, ಸೊ ಈ ತರ SMR ಒಂದು ರಿಪ್ಲೈ ಚಾಲೆಂಜ್ ಆಗ್ತಾರೆ. ಜೂನ್ 21ನೇ ತಾರೀಕು ನಾನು BMW ತಗೊಂಡಿಲ್ಲ ಅಂದ್ರೆ ನಾನು ಸೋಷಿಯಲ್ ಮೀಡಿಯಾನೇ ಬಿಟ್ಬಿಡ್ತೀನಿ. ಈ ತರ ಒಂದು SMR ಒಂದು ರಿಪ್ಲೈ ಚಾಲೆಂಜ್ ಆಗ್ತಾರೆ. ಸೊ ಈ ಚಾಲೆಂಜ್ ವಿಡಿಯೋ ಅಲ್ಲಿ ಶೋರೂಮ್ ಅಲ್ಲಿ ಕೆಲಸ ಮಾಡೋ ಯಾರೋ ಒಬ್ಬ BMW ಎಂಪ್ಲಾಯಿಗೆ ರೀಚ್ ಆಗ್ತದೆ. ಅವರೇ DM ಮಾಡ್ತಾರೆ SMR ಅವ್ರಿಗೆ, ಬ್ರೋ ಈ ತರ ಟೆಸ್ಟ್ ಡ್ರೈವ್ ಏನಾದ್ರು ಮಾಡ್ತೀರಾ ಅಂತ ಹೇಳಿ. ಅವಾಗ SMR ಓಕೆ ಅಂತ ಹೇಳಿದ್ಕೆ 12th ಜೂನ್ ತಗೊಂಡ್ಬಂದ್ಬಿಟ್ಟು ಟೆಸ್ಟ್ ಡ್ರೈವ್ಗೆ SMR ಗೆ ಕಾರ್ ಕೊಡ್ತಾರೆ. SMR ಅದನ್ನ ಟ್ರೈ ಮಾಡ್ತಾರೆ, ಕಾರ್ ಹೇಗಿದೆ ಅಂತ. ಓಕೆ ಅಂತ ಹೇಳ್ಬಿಟ್ಟು ಅಪ್ರೂವ್ ಮಾಡ್ಕೋತಾರೆ. ಅದಾದ್ಮೇಲೆ 18th ಜೂನ್ಗೆ ಫುಲ್ ಪೇಮೆಂಟ್ ನಾನು ಹೇಳ್ತಾ ಇರೋದು ಫುಲ್ ಪೇಮೆಂಟ್, EMI ಅಲ್ಲ, ಲೋನ್ ಅಲ್ಲ, ಫುಲ್ ಪೇಮೆಂಟ್ ಕ್ಲಿಯರ್ ಮಾಡ್ಬಿಟ್ಟು ಪೇಮೆಂಟ್ ನೆಲ್ಲ ಕ್ಲಿಯರ್ ಮಾಡ್ತಾರೆ. ಅದಾದ್ಮೇಲೆ 3 days ಅಲ್ಲಿ ಆ ಕಾರ್ ಡೆಲಿವರಿ ಆಗುತ್ತೆ. ನಾರ್ಮಲ್ ಆಗಿ BMW ಅವರು ಪೇಮೆಂಟ್ ಕ್ಲಿಯರ್ ಆದ್ಮೇಲೆ ಕಾರ್ ಡೆಲಿವರಿಗೆ ಮಿನಿಮಮ್ ಅಂದ್ರೂ 10 days ತಗೋತಾರೆ. ಬಟ್ ಆದ್ರೆ SMR ಅವ್ರಿಗೆ 3 days ಅಲ್ಲಿ ಕಾರ್ನ ಡೆಲಿವರಿ ಮಾಡ್ಕೊಡ್ತಾರೆ. ಇನ್ನೇನು ಕಾರ್ ಡೆಲಿವರಿ ಆಯ್ತು 21st ಜೂನ್. ನೀವೆಲ್ಲ ನೋಡಿರ್ತೀರಾ, SMR ಅವರು ಅವ್ರ ಬರ್ತಡೇನ ಅದ್ದೂರಿಯಾಗಿ ಆಚರಿಸ್ಕೊತಾರೆ. ಎಲ್ಲಾ ಕ್ರಿಯೇಟರ್ಸ್ ಎಲ್ಲಾರು ಇನ್ವೈಟ್ ಮಾಡ್ಬಿಟ್ಟು ಕಾರ್ನ ರಿವೀಲ್ ಕೂಡ ಮಾಡ್ತಾರೆ. SMR ಅವರು ತಗೊಂಡಿರೋ ಕಾರ್ ನೇಮ್ ಬಂದ್ಬಿಟ್ಟು BMW 340i X-Drive ಅಂತ. ಈ ಕಾರ್ದು ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು 90 to 95 lakhs ಡಿಪೆಂಡಿಂಗ್ ಅಪಾನ್ ದ ಲೊಕೇಶನ್ ಮತ್ತೆ ಇನ್ಶೂರೆನ್ಸ್ ಅವೆಲ್ಲ ಸೇರಿ ಹತ್ತತ್ರ 1 ಕೋಟಿ ಆಗಿರ್ಬೋದು. 1 ಕೋಟಿ. ಈ ಕಾರ್ದು ಸ್ಪೆಷಾಲಿಟಿ ಏನು ಅಂದ್ರೆ 4.4 ಸೆಕೆಂಡ್ ಅಲ್ಲಿ 100 km/h ರೀಚ್ ಆಗುತ್ತೆ. ಸೊ ಇದಿಷ್ಟು SMR ಅವರು ತಗೊಂಡಿರೋ BMW ಕಾರ್ ಬಗ್ಗೆ, ಮತ್ತೆ ಅವ್ರು ಏನಕ್ಕೆ ತಗೊಂಡ್ರು, ಹೇಗ್ ತಗೊಂಡ್ರು ಅನ್ನೋದು ಇನ್ಫಾರ್ಮೇಶನ್. ಈ ವೈರಲ್ ಗದೆ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ.